ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜಿಕೆ ಪರಿಣಿತಿ. ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದಿನ ಭಾಗದಲ್ಲಿ 20 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಲೋಕನಾಯಕ ಎಂಬ ಬಿರುದು ಪಡೆದವರು ಯಾರು? ಜಯಪ್ರಕಾಶ್ ನಾರಾಯಣ್. ನಿಸರ್ಗದ ಕವಿ ಎಂದು ಹೆಸರಾಗಿದ್ದ ಕವಿ ಯಾರು? ವಿಲಿಯಂ ವರ್ಡ್ಸ್ವರ್ತ್. ಹಾರಾಡುವ ಬಲೂನುಗಳಿಗೆ ಯಾವ ಅನಿಲ ಉಪಯೋಗಿಸುವರು? ಹೈಡ್ರೋಜನ್. ಬಿಳಿ ಆನೆಗಳು ಎಲ್ಲಿ ಕಂಡುಬರುತ್ತದೆ? ಥೈಲ್ಯಾಂಡ್. ಅತ್ಯಂತ ಭಾರವಾದ ಹಾರುವ ಪಕ್ಷಿ ಯಾವುದು? ಕೋರಿ ಪಸ್ಟರ್ಡ್. ಜಪಾನಿನ ಪಿತಾಮಹ ಯಾರು? ಮುಚ್ಚಿ ಹೂಡೋ. ಸಸ್ಯವರ್ಗದಲ್ಲಿ ಬಹುಬೇಗ ಬೆಳೆಯುವ ಸಸ್ಯ ಯಾವುದು? ಬಿದಿರು. ಯಾವ ದೇಶದಲ್ಲಿ ಹಾರುವ ನರಿ ಕಾಣಸಿಗುತ್ತದೆ? ಲಾಫಿಂಗ್ ಫಾಕ್ಸ್, ಆಸ್ಟ್ರೇಲಿಯಾ. ಮೋಡ ಕವಿದ ರಾತ್ರಿಗಳು ಬೆಚ್ಚಗಿರಲು ಕಾರಣವೇನು? ಭೂಮಿಯ ಉಷ್ಣತೆಯನ್ನು ತಡೆಯುತ್ತದೆ. ಮರುಭೂಮಿ ಹಡಗು ಎಂದು ಹೆಸರಾದ ಪ್ರಾಣಿ ಯಾವುದು? ಒಂಟೆ. ಕನ್ನಡದ ಕಣ್ವ ಯಾರು? ಬಿ.ಎಂ. ಶ್ರೀ. ಬಡವರ ಬಾದಾಮಿ ಯಾವುದು? ಶೇಂಗಾ. ಕನ್ನಡದ ವರ ಕವಿ ಯಾರು? ದ.ರಾ. ಬೇಂದ್ರೆ. ಭಾರತದ ಪಿತಾಮಹ ಎಂದು ಯಾರನ್ನು ಕರೆಯುವರು? ದಾದಾಬಾಯಿ ನವರೋಜಿ. ಮಿಂಚು ಕಂಡ ಮೇಲೆ ಸಿಡಿಲು ಕೇಳಲು ಕಾರಣವೇನು? ಶಬ್ದಕ್ಕಿಂತ ಬೆಳಕು ವೇಗವಾಗಿ ಚಲಿಸುತ್ತದೆ. ಯಾವ ದೇವನಿಗೆ 100 ಕಣ್ಣುಗಳಿವೆ? ಇಂದ್ರ. ಗದ್ಯ ಪದ್ಯ ಮಿಶ್ರಿತ ಕಾವ್ಯ? ಚಂಪೂ ಕಾವ್ಯ. ಭಾರತದ ಪ್ರಥಮ ಹಡಗಿನ ಹೆಸರೇನು? ಪ್ರೈಸ್. ಕನ್ನಡದ ನಟ ಸಾರ್ವಭೌಮ ಬಿರುದು ಗಳಿಸಿದ ನಟ ಯಾರು? ಡಾಕ್ಟರ್ ರಾಜ್ಕುಮಾರ್. ಚದುರಂಗ ಆಟ ಆಡಿದ ಮೊದಲ ದೇಶ ಯಾವುದು? ಭಾರತ. ಸಸ್ಯಗಳಿಗೂ ಜೀವವಿದೆ ಎಂದು ಪ್ರಥಮ ಬಾರಿಗೆ ಜಗತ್ತಿಗೆ ತೋರಿಸಿಕೊಟ್ಟ ವಿಜ್ಞಾನಿ ಯಾರು? ಸರ್ ಜಗದೀಶ್ ಚಂದ್ರ ಬೋಸ್. ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಯಾರು? ಸಿ.ವಿ. ರಾಮನ್. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.